ಪ್ರೊಡ್ಯೂಸರ್ ಯಾವಾಗೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಸರ್. ಅದೇ ನಿರ್ಮಾಪಕರಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಬಿಸ್ನೆಸ್ ವಿಚಾರವಾಗಿ ಯಾವ್ಯಾವ ತರ ಮಾತುಕತೆಗಳು ಆಗ್ತಾ ಇದೆ ಅಂತ ನಾಳೆ ಗೊತ್ತಾಗತ್ತೆ ಸರ್. ನಾಳೆ ಹೋಗ್ತಾ ಇದ್ದೀವಿ, ನಾಳೆ ಗೊತ್ತಾಗತ್ತೆ ಸರ್. ಸರ್ ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಬಿಸ್ನೆಸ್ ಅಂತಲ್ಲ, ಒಳ್ಳೆ ನಮ್ಮ ಹೇಳಿಲ್ವ ಸಂಸ್ಕೃತಿನ ನಮ್ಗೆ ಅಂತ ಎತ್ತಿದ್ದೀವಿ ಸರ್. ನಮ್ಮ ಇಂಡಿಯನ್ ಸಂಸ್ಕೃತಿನ ಇದು ಮಾಡ್ತಾ ಇದ್ದೀವಿ. ಅದು ನಮ್ಗೇನು ಬಿಸ್ನೆಸ್ ಆಗಲಿ ನಮ್ಮ ಜನಗಳೇ ಕೊಡ್ತಾರೆ ಸರ್. ನನಗೆ ಪಿಕ್ಚರ್ ರಿಲೀಸ್ ಆದಾಗ ಖಂಡಿತ ಅದಂತ ನಾವು ನಮ್ಮ ಪಿಕ್ಚರ್ ಅಂತ ನಾನು ಪದೇ ನಾನು ಹೇಳ್ತಾ ಇಲ್ಲ ಸರ್. ಅದನ್ನು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ನಾವು ಅಂತ. ನಾವು ಅದೇ ಹೇಳ್ತಿದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಸಬ್ಜೆಕ್ಟ್ ತೊಗೊಂಡಿದ್ವಿ. ಫಸ್ಟ್ ಟೈಮ್ ಇವಾಗ ನಾವು ಟ್ರೈಲರೂ ನಾವು 7 ಡಿಸ್ಟಿಕಲ್ಲಿ ಮಾಡ್ತಾ ಇದ್ವಿ. ಏನು ಮಾಡಿದ್ರು ಸ್ಪೆಷಲಾಗೇ ಮಾಡ್ತಾ ಇದೀವಿ. ಅದು ಮಾಡ್ತಾ ಇರೋದು ದೇವ್ರು ಮಾಡಿಸ್ಕೋತಾ ಇದ್ದಾರೆ ಸರ್. ನಾವು ಮಾಡಬೇಕು ಅಂತ ಹೇಳಿ ಅದೇನೋ ಆಟೋಮೆಟಿಕ್ ಐಡಿಯಾಗಳು ಬರ್ತಾ ಇದೆ. ಹಿಂಗೆ ಮಾಡೋಣ ನಾವು ಇಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಅದು ಹಂಗೆ ಬರ್ತಾ ಇದೆ. ಖಂಡಿತ ಜನಗಳಿಗೂ ಹಂಗೆ ತಲುಪತ್ತೆ ಅಂತ ನಾವು ಇದು ಮಾಡ್ತಾ ಇದೀವಿ ಸರ್. ಸರ್ ಇನ್ನೊಂದು 3 ದಿವಸ ಮೇಲೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್ ಸಿಕ್ಕಿದೆ ಅಂತ. ನಾವು 3 ದಿವಸ ಬೇಕಂತೆ ಸರ್ಟಿಫಿಕೇಟ್ ಕೊಡೋಕ್ಕೆ ಸರ್. ಆ ಪರೀಕ್ಷೆ ಅಥವಾ ಆ ಟೈಮಲ್ಲಿ ಎಲ್ಲ ನೋಡಿ ಸಿನಿಮಾ ನೋಡಾದ್ಮೇಲೆ ಅವ್ರನ್ನ ಎದುರಿಸೋದು ಇರುತ್ತಲ್ಲ ಸೆನ್ಸಾರ್ ಆಫೀಸರ್, ಆ ಮೂಮೆಂಟ್ ಹೆಂಗಾಯ್ತು ಫಸ್ಟ್ ಎಕ್ಸ್ಪೀರಿಯನ್ಸ್? ಎದೆ ಬಡಿತ ಜೋರಾಗೋಗಿತ್ತು ಸರ್. ನಾವು ಆಚೆ ಕೂತಿದ್ದಾಗ್ಲೇ ಒಂದು 1.5 hour ಒಳಗಡೆ ತುಂಬ ಡಿಸ್ಕಷನ್ ಆಗ್ತಾ ಇತ್ತು ಸಿನಿಮಾ ಬಗ್ಗೆ. ಎವ್ರಿಥಿಂಗ್ ಅವ್ರು ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು ನಮ್ಗೆ ಭಾಳ ಹೆಮ್ಮೆ ಆಯ್ತು ಸರ್. ಸೊ ಎಲ್ಲ ವಿಚಾರಗಳನ್ನ ಸೆನ್ಸರ್ ಆಫೀಸರ್ಸು ಅಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು. ಅಲ್ಲಿ ಒಂದು 5-10 ಜನ ಇದ್ರಲ್ಲ, ಎಲ್ಲರೂ ಅಷ್ಟು ತೂಕವಾಗಿ ಆ ಫಿಲ್ಮ್ನ ಎವ್ರಿ ಮೂಮೆಂಟು ನೋಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸು ನೋಡಿದ್ದಾರೆ. ಸುಮಾರು ವಿಷಯ ಮಾತಾಡಿದ್ರೆ ನಮ್ಮ ಹತ್ರ ಒಂದು 1/2 hour ಮಾತಾಡೋದು. ಸೆನ್ಸರ್ ವೆಂಟ್ ವೆರಿ ಪಾಸಿಟಿವ್ಲಿ ಸರ್. ಅಷ್ಟೇ ಹೇಳ್ಬೋದು, ಯಾಕಂದ್ರೆ ನನಗೆ ಅಷ್ಟೇ ಪರ್ಮಿಷನ್ ಇದೆ ಅದ್ರ. ಇಲ್ಲ ಸರ್, ನೀವು ಹಂಗೆ ಕ್ವಶನ್ ಸರ್. ಅದೇ ಡೆಫಿನೆಟ್ಲಿ ಸರ್. ಏನಂದ್ರೆ ಅದೇ ಕೆಲವು ಅವ್ರದ್ದೇನೋ ರೂಲ್ಸ್ ಇದೆ ಸರ್, 3 days ಎಲ್ಲೂ ಆಚೆ ಹೇಳಂಗಿಲ್ಲ ಅಂತ. ಮೇಡಮ್ ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇತ್ತು ಅದರ್ ಲ್ಯಾಂಗ್ವೇಜಸ್ ಲೈಕ್ ಚೈನೀಸು ಆ್ಯಂಡ್ ಕೊರಿಯನ್ ಎಲ್ಲ. ನಾವು ಇಷ್ಟು ಮಾಡೋಕ್ಕೆ ಸುಸ್ತಾಗ್ಬಿಟ್ಟಿದೆ. ನಾನು ಪಾಪ ತುಂಬ ಸಪೋರ್ಟ್ ಮಾಡಿದ್ರು 4 ವರ್ಷದಿಂದ. ಸೊ ಡೆಫಿನೆಟ್ಲಿ ಇಲ್ಲಿ ಚೆನ್ನಾಗಿ ಆಗೇ ಆಗುತ್ತೆ. ಇಲ್ಲ ಆದಮೇಲೆ ಖಂಡಿತ ವಿಲ್ ಡೂ ಇಟ್ ಮೇಡಮ್. ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ ಸಕ್ಸಸ್ಫುಲ್ ಆದಂಥವ್ರು ಸರ್. ನೀವು ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ಸಿನಿಮಾ ಡೈರೆಕ್ಷನ್ ಹೇಗಿತ್ತು ಸರ್ ಒಂದು ಜರ್ನಿ ಮತ್ತು ಜವಾಬ್ದಾರಿ? ಸರ್ ನಾನು ಈ 20 years ಆಯಿತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. 150 ಸಿನಿಮಾ ಆಗಿದೆ ಸರ್. ಅದಷ್ಟು ಟೆನ್ಷನ್ ಇದು ಒಂದೇ ಫಿಲ್ಮ್ ಸರ್. ಅವಾಗ ಏನು ಅನಿಸಿಲ್ಲ ಸರ್. 1 ವರ್ಷಕ್ಕೆ 25 ಸಿನಿಮಾ ಎಲ್ಲ ಮಾಡಿದ್ದೀನಿ ಮ್ಯೂಸಿಕ್ಕು. ಯಾವತ್ತೂ ನನಗೆ ಆ ಪ್ರೆಷರ್ ಅನಿಸಿಲ್ಲ. ಈಗಲೂ ಈ ಸಿನಿಮಾ ಮಾಡಬೇಕಾದ್ರೆ ನನ್ನ ಸಾಂಗ್ಸ್ ಬರ್ತಾನೆ ಇದೆ. ಮ್ಯೂಸಿಕ್ ಕಡೆ ನನಗೆ ಯಾವತ್ತೂ ಪ್ರೆಷರ್ ಅನಿಸಿಲ್ಲ. ಬಟ್ ಈ ಫಿಲ್ಮ್ ತುಂಬ ದೊಡ್ಡ ಜವಾಬ್ದಾರಿ ಸರ್. ನನಗೆ ಪ್ರೆಷರ್ ಅನ್ನೋದಕ್ಕಿಂತ ನನ್ನ ನಂಬಿ ಒಬ್ಬರು ನಿರ್ಮಾಪಕರು ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನು ಇಲ್ಲಿ ಹಾಕಿದ್ದಾರೆ. ಆ ದುಡ್ಡು, ಆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಿಸೋವರೆಗೂ ನನಗೆ ಟೆನ್ಷನ್ ಇರುತ್ತೆ ಸರ್. ಈ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಂಗಿದೆ ಸಿನಿಮಾದಲ್ಲಿ ಅಂತ ಕೇಳ್ಬಿಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ರು. ನೋಡಿ ನನಗೆ ಆ ಸ್ಕ್ರಿಪ್ಟ್ಗೆ ಏನು ಬೇಕು ಅದು ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡ್ಬೇಕಂತ ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲ್ಯಾನ್ಡ್ ಆಗಿ ಏನೂ ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗೂ ನನ್ನ DTS ಇಂಜಿನಿಯರ್ಸು ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನಾದರೂ ನನ್ನ ಒಳಗಡೆ ಇರೋ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರಾಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್ ನೀವು ಮ್ಯೂಸಿಕ್ ಡೈರೆಕ್ಟರ್ ಥರ ಮಾತಾಡಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೆ ಬರ್ತಾನೆ ಇರುತ್ತೆ ಬೇರೆ ಬೇರೆ ರೀತಿ. ಈಗ ಸರ್ ಏನಾದ್ರು ಕಡಿಮೆ ಮಕ್ಕಳಿಗೆ ಆಯ್ತು ಸರ್ ಸಾಂಗ್ ಕಡಿಮೆ ಮಕ್ಕಳು ಅಂತ ಕೇಳಿದ್ದೀನಿ ಅಲ್ವಾ? ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್ ಹಳೆ ಪಟ್ಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಹೀರೋಯಿನ್ಗಳು ಡೈ ಹೊಡಿಯೋದಕ್ಕೆಲ್ಲ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದರೆ ಕತೆ ಹಂಗಿದೆ ಅದು. ಇವಾಗ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಅಣ್ಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡಲ್ಲ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೈಸಲ್ಲಿ ನಾನು ತಲೆನೇ ಹಾಕಲಿಲ್ಲ ಸರ್. ಅವರೊಂದು ಅಣ್ಣ ಚೆನ್ನಾಗಿದೆ ನಾನು ಹೇಳ್ತಾ ಇದ್ವಿ ಚೆನ್ನಾಗಿಲ್ಲ ಅಂತ ಇದ್ವಿ. ಬಟ್ ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್. ಸರ್ ಕೌಸ್ತುಭಮಣಿ ಅಂತ ಫೀಮೇಲ್ ಹೀರೋಯಿನ್ ಇದ್ದಾರೆ ಸರ್. ಶಿ ಇಸ್ ದ ಪೇರ್ ಫಾರ್ ರಾಜಬಿ ಶೆಟ್ಟಿ ಅವರು.
ಸರ್ ಇದು ಏನಾಗಿದೆ, ಅವರು ಫಿಲ್ಮ್ ಸೈನ್ ಮಾಡಿದ್ವಿ, ಅದಾದಮೇಲೆ ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್ ಅವ್ರದ್ದು. ಹಿ ಈಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಮರ ಸುತ್ತಾರೆ ಆ ಥರದ್ದಿಲ್ಲ. ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು. ಬಟ್ ಫಿಲ್ಮ್ ಮಾಡ್ತಾ ಮಾಡ್ತಾ ನಮ್ಮ ಫಿಲ್ಮ್ 3 ವರ್ಷ ಆಯಿತು, ಅಷ್ಟರಲ್ಲಿ ಅವ್ರು ಮದುವೆ ಆಗಿ ಈಗ 6 ತಿಂಗಳ ಮಗುನೂ ಆಗೋಗಿದೆ. ಸೊ ಅವರು ಪರ್ಸ್ನಲಿ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮಿಲಿ, ಫಿಲ್ಮ್ ಇದು ಮಾಡಬಾರ್ದು ಅನ್ನೋದೇನೋ ಇದೆ ಅವ್ರ ಕಡೆಯಿಂದ. ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮಿಲಿ. ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್, ಏನು ತೊಂದರೆ. ಶಿವಣ್ಣ ಅವರ ಹೇರ್ ಸ್ಟೈಲ್ ಲುಕ್ ಬಗ್ಗೆ ಆಫ್ಟರ್ ಜೋಗಿ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲುಕ್ ಇದೆ. ಅವ್ರ ಹೇರ್ ಸ್ಟೈಲ್ ಆಗಲಿ ಗೆಟಪ್ ಬೇರೆ ತರ ಇದೆ. ನೀವು ಪ್ಲಾನ್ ಮಾಡುತ್ತಾ ಅಥವಾ ಇಲ್ಲ ಸರ್, ಆ ಕ್ಯಾರೆಕ್ಟರ್ ನಮ್ಗೆ ಆ ಥರ ಬಂದಿದ ತಕ್ಷಣ ಲುಕ್ ಅದ್ರ ಜೊತೆಲೆ ಬಂದ್ಬಿಡ್ತು ಸರ್. ಸಾಲ್ಟ್ ಆ್ಯಂಡ್ ಪೆಪ್ಪರು ನಾವು ಬೇಕಂತ ಮಾಡಿಲ್ಲ. ಕ್ಯಾರೆಕ್ಟರ್, ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಾಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆ ಥರ ಮೇಕಪ್ ಮಾಡ್ತಾನೆ ಅದು ಆ ಥರ ಅವ್ರು, ನೀವು ಗೊತ್ತಲ್ಲ, ಅವ್ರು ನೀಟ್ ಥರ ಎಲ್ಲ ಜೊತೆ ಮಿಕ್ಸ್ ಆಗ್ಬಿಡ್ತಾರೆ. ಸೊ ಅವ್ರು ಆ ಸ್ವ್ಯಾಗ್ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಸರ್. ಸಿನಿಮಾದಲ್ಲಿ ತುಂಬ ಸರ್ಪ್ರೈಸಸ್ ಇದೆ ಶಿವಣ್ಣನ ಬಗ್ಗೆ ಮಾತಾಡೋಕ್ಕೆ, ತುಂಬಾ ಸರ್ಪ್ರೈಸಸ್ ಇದೆ. ಬರೀ ಸಾಲ್ಟ್ ಅಂಡ್ ಪೆಪ್ಪರ್ ಲುಕ್ ಇಲ್ಲ ಅವರಲ್ಲಿ. ಎಸ್ ಸರ್. ಸರ್ ಒಂದು ಮಂಗಳೂರು ರಾಜ್ ಬಿ ಶೆಟ್ಟಿ ಅವರ ಇದು ಸರ್, ಅಲ್ಲಿ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬ ಅಭಿಮಾನಿಗಳಿರೋಂಥ ಜಾಗ. ಆ್ಯಂಡ್ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ, ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಕ್ಯಾಮ್ರಾ ಆಗುತ್ತೆ. ಮೈಸೂರು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸಲ್ಲಿ ಮೇಜರ್ 7 ತೊಗೊಂಡಿದ್ದೀವಿ ಸರ್. ಅಣ್ಣನಿಗೆ 7 ಲಕ್ಕಿ ನಂಬರು, 7 ಮೇಲೆ ಹೋಗ್ಬೇಡಿ, 7 ಸಾಕು ಅಂತ ಸರ್. ಡೆಫಿನೆಟ್ಲಿ ಅಭಿಮಾನಿಗಳು ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.